ನಿಮ್ಮಲ್ಲಿ ಎಂತಾದ್ರೂ ಕೇಳಿದ್ನ? ಕೇಳುವುದಕ್ಕೆ ಅವಕಾಶ ಕೊಡ್ಲಿಲ್ಲ. ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ತಕ್ಷಣ ತಂದು ಕೊಟ್ಟದೆ ಅಂತ ಇದು. ನಾನು ಮದುವೆಗೆ ಬರುವಾಗ ನನ್ನ ಅಪ್ಪನ ಮನೆಯಿಂದ ತಂದ ಸೀರೆ ಆಯ್ತು. ನನ್ನ ಭಾವ ನನಗೆ ಉಡುಗೊರೆಯಾಗಿ ಕೊಟ್ಟದ್ದು. ಹೌದು, ಅಪ್ಪ ಕೊಟ್ಟಿದ್ದಾರೆ, ಅದು ಬೇರೆ ಉಂಟು. ಇದು ನನ್ನ ಭಾವ ಅಂದ್ರೆ ಮಾವನ ಮಗ ಕೊಟ್ಟದ್ದು. ಹೌದಾ? ಹೌದು. ಇಷ್ಟವರೆಗೆ ನಿಮ್ಮಲ್ಲಿ ನಾ ಏನಾದ್ರೂ ಕೇಳಿದ್ದೇನಾ? ಈಗ ನಾನು ಕೇಳ್ತಾ ಇದ್ದೇನೆ ಸ್ವಾಮಿ, ನಿಮ್ಮ ಹೆಂಡತಿಗೆ ಬಯಕೆ ನನ್ನ ಸ್ಥಿತಿ ಏನು? ಇನ್ನೊಂದು ಬಯಕೆ ಆದ್ರೆ ನನ್ನ ಸ್ಥಿತಿ ಏನು? ಈಗಲೇ ಸೋತು ಸುಣ್ಣಾಗಿ ಹೋಗಿದ್ದೇನೆ ನಾನು. ಬಯಕೆ ಅಂದ್ರೆ ಏನು? ಆಶೆ ಸ್ವಾಮಿ. ಪ್ರಾದೇಶಿಕ ಭಾಷೆಯ ಬಯಕೆ ಅಲ್ಲ ಅಲ್ಲ, ಇದು ನಮ್ಮ ಕಾಡಿನ ಬಯಕೆ. ಅಂದ್ರೆ ನೀವು ಮೃಗಯ ವಿಹಾರಕ್ಕೆ ಹೋದವರು ತುಂಬಾ ದಿವಸ ಮನೆಗೆ ಬರುವುದಿಲ್ಲ. ನಾನೊಬ್ಳೇ ಇರುವುದಲ್ವಾ, ನನಗೆ ಯಾಕೋ ಹೆದರಿಕೆ. ಆದ್ರಿಂದ ನೀವಿಲ್ಲದಾಗ ನೀವು ಇರುವಂತೆ ನನಗನ್ನಿಸಬೇಕು ಅಂತಾದ್ರೆ ಕರಡಿಯ ಚರ್ಮ ತರ್ತೀರಿ. ಅಂದ್ರೆ ನಿನ್ನ ಗಂಡ ಇರುವಾಗ ನಾನು ಕರಡಿ ಆಗಲ್ಲ, ಕರಡಿ ಆದ್ರೆ ಸಾಧಾರಣ. ಹಾಗಾದ್ರೆ ಅದು ಜೀವಂತ ಕರಡಿಯನ್ನು ಹಿಡ್ಕೊಂಡು ಬರ್ತೇನೆ ನಾನು. ಜೀವಂತ ಕರಡಿ ಬೇಡ, ಆ ಕರಡಿಯನ್ನು ಕೊಂದು ಅದರ ತೊಗಲನ್ನೇ ಹರಿದು ಅದನ್ನು ನನಗೆ ಹೊತ್ತುಕೊಳ್ಳುವುದಕ್ಕೆ. ಯಾಕೆ? ಜೋರಾದಂತಹ ಗಾಳಿಯೋ ಮಳೆಯೋ ಬಂತು ಅಂತಾದ್ರೆ ನನಗೆ ಚಳಿಯಾಗದ ರೀತಿಯಲ್ಲಿ ಹೊತ್ತುಕೊಳ್ಳುವುದಕ್ಕೆ ಬೇಕಾಗ್ತದೆ. ಆದ್ರಿಂದ ಅದನ್ನು ತರ್ತೀರಾ? ತರ್ತೇನೆ. ಹೆಂಡತಿಯ ಆಸೆಯನ್ನು ಪೂರೈಸಬೇಕಾದ ಗಂಡನ ಕರ್ತವ್ಯ. ಕಲಿವಿಸಿ ಮಾಡಬೇಡ ನೀನು. ಬೇಕಾದ ವ್ಯವಸ್ಥೆಯನ್ನು ನೀನು ಮಾಡ್ತಾ ಇರು ಮನೆಯೊಳಗೆ. ಯಾವುದೆಲ್ಲ ಹುಳಿ ಹೋಗಲಿ ಅದಕ್ಕೂ ಇದಕ್ಕೆ ಬೇಕಾದಂತ ಯಾವುದು ಮಸಾಲೆಗಳೆಲ್ಲ ಕಡಿದಿಡು. ತಂಪುಳ್ಳ ಪಂಪುಳ್ಳ ಅಂತ ಮಾಂಸದ ಖಂಡಗಳನ್ನು ಸಿಗಿದು ತಂಪುಳ್ಳ ಅದನ್ನು ಸಿಗಿದು ತುಂಡು ಮಾಡಿ ಆಮೇಲೆ ಈ ಮಸಾಲೆಯಲ್ಲಿ ಹಾಕಿ ನಾವಿಬ್ರು ಹುಳಿ ಹೆಂಡ ಕುಡಿತಾ ಮಕ್ಕಳಿಗೆ ಅದನ್ನು ಕೊಡ್ತಾ ಚೂರೇ ಒಂದು ದಿನವನ್ನು ಹಾಗೆ ಮುಂದೂಡುವ. ಸ್ವಾಮಿ ಹೋಗಿ ಬನ್ನಿ ಅಂದ್ರೆ ನನಗೆ ವಾಯ್ದೆ ಅಂತ ಹೇಳುದು. ಆಗಲ್ಲ, ಹೋಗಿ ಬನ್ನಿ. ನಿಮ್ಮನ್ನು ಬಿಟ್ಟು ಅಗಲಿದವಳು ನಾನಲ್ಲ. ಅರೆ ಕ್ಷಣವೂ ನಿಮ್ಮನ್ನು ಬಿಟ್ಟು ಇರುವಂತಹ ವ್ಯವಧಾನ ನನಗಿಲ್ಲ. ಸರಿ, ನಾ ಹೋಗಿ ಬರುವೆ. ಹೋಗಿ ಬನ್ನಿ. ಮದುವೆ ನಿಶ್ಚಯ ಆಯ್ತು. ಹೌದಾ? ಬೇಕಿತ್ತ ಈ ಸಣ್ಣ ಪ್ರಾಯದಲ್ಲಿ ಅವಳಿಗೆ? ನಮ್ಮ ಜಾತಿ ಹುಡುಗ ಅದಕ್ಕೆ ಮಾತಾಡುದು. ನಮ್ಮ ಜಾತಿ ಹುಡುಗ ಅದಕ್ಕೆ ಮಾತಾಡುದು ಅಂತ. ನಾನು ಇರುವಾಗಲೇ ನಿಮ್ದು ಹೀಗೆ, ನಾನಿನ್ನು 4-5 ಶೈಲಿ ಹೇಳಿರುವ. ನೀವು ಹೋದಲ್ಲಿ ಹೀಗೆ ಕೈ ಇಟ್ಕೊಂಡು ಮಾತಾಡ್ತೀರಿ. ಬೇಗ ಬಂದ್ರಲ್ಲ? ನಾನು ಹೋದ್ರೆ ಹಾಗೆ ನನ್ನ ವೇಗದ ಮಿತಿ ಹಾಗೆ. ಹೌದಾ? ತಿರುಗಾಟೆಲ್ಲ ಹೇಗಾಯ್ತು? ತೊಂದರೆ ಇಲ್ಲ, ಏನು ಸಮಸ್ಯೆ ಆಗ್ಲಿಲ್ಲ? ತಿರುಗಾಟದಲ್ಲಿ ತೊಂದರೆ ಇಲ್ಲ. ಸ್ವಾಮಿ ಎಲ್ಲುಂಟು? ಹಂದಿಯ ಮಾಂಸ, ಹರಿಣದ ಮಾಂಸ, ಕಡವೆಯ ಮಾಂಸ, ಮಹಿಷನ ಕೋಡು, ಹುಲಿಯ ಚರ್ಮ. ಪ್ರಾಣ ಸಖಿ, ಅದು ಯಾವುದನ್ನು ತರಲಿಕ್ಕೆ ಆಗದಿದ್ರು ಇವತ್ತು ಅಪಾರವಾದಂತ ಒಂದು ನಿಧಿಯನ್ನು ಹಿಡ್ಕೊಂಡು ಬಂದಿದ್ದೇನೆ ನಾನು. ಅಯ್ಯೋ ನಿಧಿಯಾ? ಅಯ್ಯೋ ಸ್ವಾಮಿ, ಬಹಳಷ್ಟು ವರ್ಷಗಳಿಂದ ನಾ ಹಪಿಸ್ತಾ ಇದ್ದೆ. ಏನು? ಮಾಳಿಗೆ ಮನೆಯಲ್ಲಿ ಕೂತ್ಕೊಳ್ಬೇಕು, ನಾವಿಬ್ಬರು ಜೊತೆಯಾಗಿ ಮೇಲೆ ಒಂದು ಉಯ್ಯಾಲೆ ಹಾಕಿ ಅದರಲ್ಲಿ ಕಾಲ್ ಮೇಲೆ ಕಾಲು ಹಾಕಿಕೊಂಡು ನಾನು ನೀವು ನೇತಾಡ್ಬೇಕು, ಜೋತಾಡ್ಬೇಕು. ಚೂರು ತಕೊಂಡು ಉಯ್ಯಾಲೆ ಆಡುತ್ತಾ ಮಾಳಿಗೆ ಮನೆಯಲ್ಲಿ ಕೂತ್ಕೊಳ್ಳುವಂತ ನಿಧಿ ಇದಲ್ಲ. ಮತ್ತೆ ಈ ನಿಧಿ ಯಾವುದು ಗೊತ್ತುಂಟಾ? ಬಗೆ ಪ್ರಶ್ನೆಯುಳ್ಳಿ ನಿಜನ ಕಾಡುತ್ತ ಹುಗಿಲಿಟ್ಟಳು ಅತಿ ತಾಳುತ್ತ. ಪೂರೈಸಿ ಮಾಡಿ ಮಗು ಅಂತ ಹೇಳಿದ್ರೆ ದೇವರಿದ್ದಾಗೆ. ಹಾಗಾದ್ರೆ ಇದೇನು ದೇವರ ತೀರ್ಥವ? ಸ್ವಲ್ಪ ಹೊತ್ತಾದ್ಮೇಲೆ ಗಂಧದೊಂಡಿ ಸಿಗಬಹುದು ಹಣೆಗೆ ಹಚ್ಕೊಳ್ಳಿಕ್ಕೆ. ಅಯ್ಯೋ ಹೋಯ್ತು ಹೋಯ್ತು ಹೋಯ್ತು. ನಾನು ನನ್ನ ಮಕ್ಕಳು ಅನಾಥರಾಗಿ ಹೋದೆವಪ್ಪ. ಅಯ್ಯೋ ನಿಮ್ಮ
ನಮ್ಮನ್ನೇ ಪತಿಯೇ ಪರದೈವ ಎನ್ನುವ ಹಾಗೆ ಭಾವಿಸಿ ನಂಬಿಕೊಂಡಿದ್ದಕ್ಕೆ ನಮ್ಮ ಕೈಗೆ ಗೆರಟಿಯು ಕೋಲು ಕೊಟ್ರಲ್ಲ, ನನಗರ್ಥ ಆಯ್ತು. ನೀವು ಆಗಾಗ ಬೇಟೆಗೆ ಎನ್ನುವ ಹಾಗೆ ಹೋದಾಗ 3-4 ದಿವಸ ಬರ್ತಾ ಇರ್ಲಿಲ್ಲ. 3-4 ದಿವಸ ಬರ್ತಾ ಇರ್ಲಿಲ್ಲ. ಅಲ್ಲಿ ಎಲ್ಲೋ ಬೇರೆ ಯಾರೋ ಹೆಂಗಸಿನ ನಿಮಗೆ ಸಹವಾಸ ಉಂಟು, ಅದರಿಂದ ಹುಟ್ಟಿದ ಮಗುವನ್ನು ನನ್ನ ಕೈಗೆ ತಂದಿದ್ದೀರಾ, ಕೊಂಡ ಹೋಗಿ ಬಿಸಾಡಿ ಅದನ್ನ. ತಪ್ಪಿಯೂ ಇಂಥ ವಿಷಯವು ನಿನ್ನ ಬಾಯಲ್ಲಿ ಬರಬಾರದು. ಯಾಕೆ? ಇಷ್ಟು ವರ್ಷ ಆಯ್ತು ನನ್ನ ತಿರುಗಾಟದಲ್ಲಿ ಇಂಥದೊಂದು ಕೆಟ್ಟ ಹೆಸರು ನೀನು ಹೇಳಿಬಿಟ್ಟು ಬೇರೆ ಯಾರು ಹೇಳಿಲ್ಲ. ಅಂಥದನ್ನು ನಾನು ಮಾಡುವ ಸ್ವಭಾವದವನ ಅಲ್ಲ. ಈಗ ಮಾಡ್ಲಿಕ್ಕಿಲ್ಲ, ಈಗ ನಿಮ್ಗೆ ಕೂಡುದಿಲ್ಲ. ಯಾವಾಗಲೂ ಹಾಗೆ ಎಲ್ಲಿಂದ ಪ್ರಾರಂಭ ಮಾಡಿದ್ದೇನೋ ಇಲ್ಲಿ ನಿಲ್ಲಿಸುವವರೆಗೂ ಹೀಗೆ ಇರ್ತೇನೆ. ಹಾಗಾದ್ರೆ ಇದು ಮಗು ಯಾರ್ದು? ಸತ್ಯ ಹೇಳಿ. ಈ ಬಾಯಿ, ಈ ಮಗು ಹೆಣ್ಣು ಮಗು. ನಾನು ಬೇಟೆಯಾಡ್ತಾ ಮುಂದೆ ಹೋಗ್ತಿರುವಾಗ ಮರದ ಬುಡದಲ್ಲಿ ಈ ಮಗುವನ್ನು ಅಳುತ್ತಾ ಇತ್ತು. ಕೆಂಪು ಇರುವೆಗಳು ಸುತ್ತಿ ಈ ಮಗುವನ್ನು ಕಚ್ಚುತ್ತಾ ಇತ್ತು. ಹಾಗಾದ್ರೆ ಇದು ಯಾರ್ದಿರ್ಬೋದು ಅಂತ ಯೋಚನೆ ಮಾಡುವಷ್ಟು ಪುರುಷತ್ತಿಲ್ಲದೆ ಬೇಟೆಯಾಡುವುದನ್ನು ಮಧ್ಯದಲ್ಲಿ ನಿಲ್ಲಿಸಿ ಅರ್ಧದಲ್ಲಿ ಈ ಮಗುವನ್ನು ಹಿಡ್ಕೊಂಡು ಬಂದಿದ್ದೇನೆ. ಯಾರಿಗೆ ಹುಟ್ಟಿದ್ದೋ ಏನೋ, ಯಾರೋ ತಮ್ಮ ದೇಹದ ಕಸುವನ್ನು ಇಂಗಿಸಿಕೊಳ್ಳುವುದಕ್ಕೆ ಹುಟ್ಟಿದ ಆಧಾರದ ಪಿಂಡವನ್ನು ನಾನ್ ಸಾಕ್ಬೇಕಾ? ಯಾರು ಏನೇ ಮಾಡಲಿ, ಆದ್ರೆ ಈ ಮಗುವಿಗೆ ನಾವು ಅಪವಾದವನ್ನು ಹೊರಿಸಬಾರದು. ಇದು ಒಂದು ಜೀವಿ. ನಮ್ಮ ಪುಣ್ಯದ ಫಲದಿಂದ ಈ ಹೆಣ್ಣು ಮಗು ನಮಗೆ ಸಿಕ್ಕಿದೆ. 10-11 ಗಂಡು ಮಕ್ಕಳು ನಮಗೆ ಇದ್ದಾರೆ. ಏನಾದ್ರೂ ಪ್ರಯೋಜನ ಆಗಿತ್ತ? ಮನೆಯಲ್ಲಿರುವ ಮಕ್ಕಳಿಗೆ ತಿನ್ನುವುದಕ್ಕೆ ಏನೂ ಇಲ್ಲ, ಇದನ್ನು ಪುನಃ ಕರ್ಕೊಂಡು ಬಂದಿದ್ದೀರಲ್ಲ. ಈ ಮಗುವನ್ನು ನಾವು ಸಾಕುವ. ಹೆಣ್ಣು ಮಗುವಿಂದ ಮುಂದೆ ನಮ್ಮ ಬದುಕಿಗೆ ಪ್ರಯೋಜನ ಆಗಬಹುದು. ನೀನು ಹೇಳಿದಂತ 4 ಮಾಳಿಗೆ 2 ಮಾಳಿಗೆಯ ಮನೆಯನ್ನು ಕಟ್ಟಿಸಬಹುದು. ನಮಗೆ ಕಾಡುವಾಸಿಗಳಂತ ನಮಗೆ ನಗರದಲ್ಲಿ ಸಂಚರಿಸುವಂತ ಪರವಾನಗಿ ಸಿಗಬಹುದು ಈ ಹೆಣ್ಣು ಮಗು ಹುಟ್ಟಿದ್ರಿಂದ. ಸ್ವಾಮಿ, ನೀವು ಹೇಳುವುದೇನೋ ಸರಿ, ಆದ್ರೆ ಮಗುವಿಗೆ ಒಂದು ಹೆಸರು ಬೇಡವಾ? ಹೌದು. ಏನು ಹೆಸರು? ನಮ್ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬಂದಿದ್ದಾಳೆ. ನಾನೊಂದು ಹೇಳ್ತೇನೆ. ಏನು? ನಿಮ್ಮ ಹೆಸರು ಚಿತ್ರಕಾಯ. ಚಿತ್ರಕಾಯದ ಚಿತ್ರವನ್ನು ತೆಗೆಯುವ. ನಾನು ಕುಲಪಾಲಿಕ, ನನ್ನ ಕುಲವನ್ನು ತೆಗೆಯುವ. ಚಿತ್ರಕುಲ. ಚಿತ್ರಕುಲ ಅಲ್ಲ, ಶಬರನಾದಂತ ನಾನು ಬೇಟೆಯಾಡುತ್ತಾ ಮುಂದೆ ಹೋದಾಗ ಇದು ಸಿಕ್ಕಿದೆ ನಮಗೆ ಹೆಣ್ಣು ಮಗು. ಆದ್ದರಿಂದ ಈ ಹೆಣ್ಣು ಮಗುವಿಗೆ ಶಬರಿ ಅಂತ ನಾವು ಇಟ್ಟು ಇದನ್ನು ಪಾಲಿಸ್ತಾ ಮುಂದುವರುವ. ಶಬರಿ? ಹೌದು. ಒಳ್ಳೆಯ ಹೆಸರು.